ಯಾವ ಯಾವ ರೀತಿ ಇವತ್ತು ಬೆಲೆ ಏರಿಕೆ ಒಡೆತಗಳು ಪ್ರತಿನಿತ್ಯ ಇವತ್ತು ಆರ್ಥಿಕ ಸಂಕಷ್ಟಗಳು ಪ್ರತಿ ಕುಟುಂಬ ಇವತ್ತು ಎದುರಿಸ್ತಾ ಇದೆ ಅಂತಕ್ಕಂಥದ್ದಕ್ಕೆ ಉದಾಹರಣೆ ಒಂದು ಬರ್ತ್ ಸರ್ಟಿಫಿಕೇಟ್ ಇಂದ 900% ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ, ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ. ಅಷ್ಟೇ ಅಲ್ಲ, ಇವತ್ತು ವಿದ್ಯುತ್ನ ಬೆಲೆ ದರ ಏರಿಕೆ 36% ಏರಿಕೆ ಆಗಿದೆ. ವಿದ್ಯುತ್ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ ಅಂದ್ರು. ಬಟ್ ಅಲ್ಟಿಮೇಟ್ಲಿ ದ ಪರ್ಸೆಂಟೇಜ್, ವಿದ್ಯುತ್ತಿನ ದರದ ಪರ್ಸೆಂಟೇಜ್ ಏನಾಗಿದೆ, 36% ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಹಾಲು ಪ್ರತಿ ಲೀಟರ್ಗೆ 9 ರೂಪಾಯಿ ಏರಿಕೆ ಮಾಡ್ಕೊಂಡಿದ್ದೀರಿ. ಅದರ ಮುಂದುವರೆದ ಭಾಗವಾಗಿ ಬಸ್ಸಿನ ಹೌದು, ಯಾರ್ಯಾರು ಟ್ರಾವೆಲರ್ಸ್ ಇದ್ದಾರೆ ಅವರಿಗೂ ಕೂಡ ನೀವು 15% ಏರಿಕೆ ಮಾಡ್ಕೊಂಡಿದ್ದೀರಿ. ಈಗ ಟ್ರಾಫಿಕ್ಗೋಸ್ಕರ ಆಯ್ತಪ್ಪ, ನಾವು ಈ ಟ್ರಾಫಿಕ್ನ ಯಾಗಾದ್ರೂ ಸ್ಥಗಿತಗೊಳಿಸಿ ಒಂಥರ ನಿರ್ಮೂಲನೆ ಮಾಡಬೇಕು, ಯಾಗಾದ್ರೂ ನಾವು ಮೆಟ್ರೋ ಆದ್ರೂ ಹತ್ತೋಣ ಅಂದ್ರೆ ಮೆಟ್ರೋನಲ್ಲಿ ಅಗೇನ್ 64%, 64% ನೀವು ದರವನ್ನು ಏರಿಕೆ ಮಾಡ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಆಸ್ಪತ್ರೆಯ OPD ಶುಲ್ಕ ಅದರಲ್ಲೂ ಕೂಡ ನೀವು ಹೆಚ್ಚಳ ಮಾಡ್ಕೊಂಡಿದ್ದೀರಿ. ಇವತ್ತು ಕಸ ಪ್ರತಿ ಚದರಡಿ ಇವತ್ತು 10 ರೂಪಾಯಿಯಿಂದ 400 ರೂಪಾಯಿವರೆಗೂ, ಫ್ರಮ್ 10 rupees to 400 rupees. ರಿಜಿಸ್ಟ್ರೇಷನ್ ಫೀಸ್ ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ಸ್ಟಾಂಪ್ ಡ್ಯೂಟಿ ಫೀಸ್ ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ವ್ಯಾಲ್ಯೂಯೇಷನ್. ಯಾವ ಒಂದು ಭಾಗದಲ್ಲೂ ಕೂಡ, ಯಾವ ಒಂದು ಹಂತದಲ್ಲೂ ಕೂಡ ಇವತ್ತು ಜನಗಳಿಗೆ ನೀವು ಜೀವನ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತವಾದಂತ ಒಂದು ಸಂದರ್ಭ ನೀವು ಸೃಷ್ಟಿ ಮಾಡೇ ಇಲ್ಲ ಕಳೆದ 2 ವರ್ಷದಲ್ಲಿ. ಬಹುಶಃ ಇನ್ನು ಒಂದು ವಿಚಾರದಲ್ಲಿ ನೀವು ದರ ಏರಿಕೆ ಮಾಡಿಲ್ಲ. ನಾವು ಉಸಿರಾಡೋ ಗಾಳಿಲಿ ಒಂದು ದರ ಏರಿಕೆ ಇಲ್ಲಿವರೆಗೂ ಮಾಡಿಲ್ಲ. ನಮ್ಮ ಪುಣ್ಯ, ರಾಜ್ಯದ ಜನತೆಯ ಪುಣ್ಯ. ಇನ್ನ ಹತ್ತತ್ರ 48 ದರ ಏರಿಕೆಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಇವೆಲ್ಲದರ ವಿರುದ್ಧವಾಗಿ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ರಾಯರೆಡ್ಡಿ ಅವರು ಹೇಳ್ದಂಗೆ ನಂಬರ್ 1 ಸ್ಥಾನ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಕೊಡಬಹುದು ಅಂತಕ್ಕಂಥದ್ದನ್ನ ಅವರೇ ಏನು ಹೇಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ವಿಪರ್ಯಾಸ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದಲ್ಲಿ ಯಾವ ಒಬ್ಬ ನಾಗರಿಕನಿಗೂ ಕೂಡ ಆಡಳಿತದಲ್ಲಿ ಸುಧಾರಣೆ ಕಾಣಬಹುದು, ಬದಲಾವಣೆ ಕಾಣಬಹುದು ಅಂತಕ್ಕಂಥ ಅಪೇಕ್ಷೆ ನಾವು ಯಾರೂ ಇಟ್ಕೊಂಡಿಲ್ಲ. ಆದರೆ ಅಪ್ಪಿತಪ್ಪಿ ಏನಾದರೂ ಇದು ಇದೇ ರೀತಿ ಮುಂದೆ ನಡ್ಕೊಂಡು ಹೋದ್ರೆ ಮುಂದೊಂದು ದಿನ, ಹಿಂದೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಇಂದಿರಾ ಗಾಂಧಿ ಅವ್ರ ಪೀರಿಯಡ್ ಅಲ್ಲಿ, ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಪ್ರವಾಹಗಳು, ಭೂಕಂಪಗಳು ಆದಾಗ, ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು. ಆದರೆ ಮುಂದೊಂದು ದಿನ ನನಗನ್ನಿಸ್ತಕ್ಕಂಥದ್ದು, ನಮ್ಮೆಲ್ರಿಗೂ ಬಹುಶಃ ಇದು ಒಪ್ಕೊಳ್ತಕ್ಕಂಥ ವಿಚಾರ, ಒಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದ ಒಂದು ಎಮರ್ಜೆನ್ಸಿ, ಒಂದು ಸುನಾಮಿ ರೀತಿಯಲ್ಲಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ಬಹಳ ದೂರ ಏನಿಲ್ಲ ಎದುರಿಸ್ತಕ್ಕಂಥದಕ್ಕೆ. ಇದು ಕೂಡ ಕನ್ನಡ ನಾಡಿನ ಜನತೆ ಎದುರಿಸಬೇಕಾಗಿರ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಒಂದು ರೀತಿ ಬಹಳ ಗೊಂದಲ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ ಅಂತಕ್ಕಂಥದ್ದು.